ನಮಸ್ಕಾರ, ನಾವು ನಿಮ್ಮ ಹಳ್ಳಿ ಹುಡುಗೀರ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಮೆಂತೆ ಹಿಟ್ಟು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ ಮೆಂತೆ, 1 ಕಪ್ ಅಕ್ಕಿ, 1/4 ಕಪ್ ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಏಣಿ ರವೆ, 3 ಉಂಡೆ ಬೆಲ್ಲ. ಇವಾಗ ಒಂದು ಬಾಣಲೆ ತೊಗೊಬೇಕು. ಬಾಣಲೆ ಸಣ್ಣ ಉರಿಯಲ್ಲಿ ತವವನ್ನು ಕಾಯಿಸ್ಕೊಬೇಕು. ಇದು ಬಾಣಲೆ ಕಾದಿದೆ. ಇವಾಗ ಇದಕ್ಕೆ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಏನು 1 ಕಪ್ ಅಕ್ಕಿ ತೊಗೊಂಡಿದ್ವೋ ಅದಷ್ಟೇ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಕಂದು ಬಣ್ಣ ಬರೋವರೆಗೂ ತಿರುಗಿಸ್ಕೋಬೇಕು. ಇದು ಆಲ್ಮೋಸ್ಟ್ ಕಂದು ಬಣ್ಣ ಬಂದಿದೆ. ಇವಾಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಗೆ. ಮತ್ತೆ ಬಾಣಲೆನ ಒಲೆ ಮೇಲೆ ಇಟ್ಟು ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಇದಕ್ಕೆ ಮೆಂತೆ ಏನು ಅರ್ಧ ಕಪ್ ಮೆಂತೆ ತೊಗೊಂಡಿದ್ನೋ ಅಷ್ಟೇ ಮೆಂತೆನ ಹಾಕ್ಕೊಂಡು ಈ ಮೆಂತೆನೂ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇವಾಗ ಮೆಂತೆ ಆಲ್ಮೋಸ್ಟ್ ಕಂದು ಬಣ್ಣ ಬಂದಿದೆ. ಈ ಮೆಂತೆನೂ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಒಲೆ ಮೇಲೆ ಬಾಣಲೆನ ಇಟ್ಕೊಂಡಿದ್ದೀನಿ. ಇದು ಬಾಣಲೆ ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ಏನು 1/4 ಕಪ್ ಆಗಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ನೋ ಆ ಉದ್ದಿನಬೇಳೆ ಕಂದು ಬಣ್ಣ ಬರೋ ಥರನೇ ಹುರ್ಕೊಬೇಕು. ಆ್ಯಕ್ಚುಲಿ ಉದ್ದಿನಬೇಳೆ ಸ್ಮೆಲ್ ಸ್ವಲ್ಪ ಚೇಂಜ್ ಆಗುತ್ತೆ, ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಇದು ಕಂದು ಬಣ್ಣ ಬಂದಿದೆ ಅಂತ. ಇದು ಆಲ್ಮೋಸ್ಟ್ ಬಂದಾಗಿದೆ ಕಂದು ಬಣ್ಣ. ಇದನ್ನು ನಾನು ತಣ್ಣಗೆ ಆರಲು ಇನ್ನೊಂದು ಪಾತ್ರೆಗೆ ಹಾಕ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ನೀವು ಸಪ್ರೇಟ್ ಬೇಕಾದ್ರೂ ಹಾಕ್ಕೊಬೋದು, ಇಲ್ಲ ಒಂದೇ ಸಲ ಬೇಕಾದರೂ ಹಾಕ್ಕೋಬೋದು. ನಾನು ಫಸ್ಟಿಗೆ ಮೆಂತೆ ಹಿಟ್ಟನ್ನು ಮಿಕ್ಸಿ ಮಾಡಿ, ಈಗ ನೋಡಿ ಮೆಂತೆ ಪುಡಿ ಆಗಿದೆ, ರೆಡಿ ಇದೆ. ಈ ಥರ ಮೆಂತೆ ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆ ಮಿಕ್ಸಿ ಮಾಡಿ ಉದ್ದಿನ ಹಿಟ್ಟು ಕೂಡ ಇವಾಗ ರೆಡಿ ಆಗಿದೆ. ಇದನ್ನು ಮತ್ತೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ತೊಗೊತಾ ಇದ್ದೀನಿ. ಏನು ಹುರಿದಿಟ್ಟಿರೋ ಅಕ್ಕಿನ ಸ್ವಲ್ಪ ನುಣ್ಣಗೆ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಮೆಂತೆ, ಅಕ್ಕಿ, ಉದ್ದಿನಬೇಳೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು 3 ಸೇರಿ 1 ಲೋಟ ಆಗೋಷ್ಟು ಆಗಿದೆ ನೋಡಿ. ಇವಾಗ ಈ ಲೋಟದಲ್ಲಿ ಹಾಕೋಷ್ಟಾಗಿದೆ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೋಬೇಕು. ಇವಾಗ ನಾನು ಬಾಣಲೆನ ಒಲೆ ಮೇಲೆ ಇಡ್ತಾ ಇದ್ದೀನಿ. ಇಟ್ಟು 1 ಲೋಟ ಹಿಟ್ಟಿಗೆ 2 ಲೋಟ ನೀರು ಹಾಕ್ಕೋಬೇಕು. ನೋಡಿ ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಕುದಿಯಕ್ಕೆ ಬಿಟ್ಕೋಬೇಕು. ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಲೋಟ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಲೋಟ ನೀರನ್ನು ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಥರ ಗಂಟಿಲ್ದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ನಾನು ಆವಾಗಲೇ ಹೇಳ್ದಂಗೆ 2 ಕಪ್ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದೀಗ ಕುದೀತಾ ಇದೆ. ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರಿನ ಜೊತೆಗೆ ತಿರುಗಿಸ್ಬೇಕು, ಯಾಕಂದರೆ ಗಂಟು ಆಗಬಾರ್ದು. ನಾವು ಚೆನ್ನಾಗಿ ತಿರ್ಸ್ಕೊಂಡಿಲ್ಲ ಅಂದರೆ ಗಂಟು ಹಾಗೇ ಇರುತ್ತೆ. ಇದು ನೀಟಾಗಿ ತಿರ್ಸ್ಕೊಂಡಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಲಿ ಬರಬೇಕು ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಈ ಗಂಟನ್ನೆಲ್ಲ ನೀಟಾಗಿ ಹೋಗೋ ಹಾಗೆ ತಿರ್ಸ್ಕೊತಾ ಇದ್ದೀನಿ. ಇವಾಗ ಪ್ಲೇಟ್ನ ಮುಚ್ಚಿಟ್ಟು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ ನೋಡಿ ಇದು ಬೆಂದಾಗಿದೆ. ಇದಕ್ಕೆ ನಾನು 3 ಉಂಡೆ ಏನು ಬೆಲ್ಲ ತೊಗೊಂಡಿದ್ವೋ ಆ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನ ತೊಗೊತೀರೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲನ ತೊಗೊಳ್ಳಿ. ನಿಮಗೆ ಏನು ಸ್ವೀಟ್ ಬೇಕೋ ಅಷ್ಟು ತೊಗೊಳ್ಳಿ. ಕೆಲವೊಂದು ದೊಡ್ಡ ಉಂಡೆ ಇರುತ್ತೆ, ಚಿಕ್ಕ ಉಂಡೆ ಇರುತ್ತೆ, ಬೆಲ್ಲ ನೋಡಿ ತೊಗೊಳ್ಳಿ. ಮತ್ತು ಪ್ಲೇಟ್ನ ಮುಚ್ಚಿಟ್ಟು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ 5 ನಿಮಿಷ ಆಗಿದೆ. ಇದಕ್ಕೆ ನಾನು 3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. 3 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವೆಷ್ಟು ತುಪ್ಪ ಬೇಕಾದ್ರೂ ಹಾಕ್ಕೊಬೋದು, ಯಾಕಂದರೆ ತುಪ್ಪ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ, ಕಹಿ ಕೂಡ ಬರೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ತುಪ್ಪ ಬೇಕು ಅನಿಸುತ್ತೋ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ ನೋಡಿ ಮೆಂತೆ ಹಿಟ್ಟು. ಇದಕ್ಕೆ ಒಂದು ಬೌಲ್ ತೊಗೊಂಡು ಮೆಂತೆ ಹಿಟ್ಟು ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ.